ಇವತ್ತು ನೀವೇನೋ ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ, ಅದರಲ್ಲಿ ವಿಶೇಷವಾಗಿ ಯುವಕರು ಭಾಳ ಉತ್ಸಾಹದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬರಮಾಡಿಕೊಂಡಿದ್ದು ನೋಡಿದರೆ ಖಂಡಿತವಾಗಿ JDS ಪಕ್ಷಕ್ಕೆ ಶಹಾಪುರದಲ್ಲಿ ಉತ್ತಮವಾದ ಭವಿಷ್ಯ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ದಿವಂಗತ ರಾಜ ಅಂಬಣ್ಣನಾಯಕ್ ಅವರ ಸುಪುತ್ರ. ನಮ್ಮ ತಂದೆಯವರ ರಾಜ ಅಂಬಣ್ಣನಾಯಕ್ ಅವರು 1989ರಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ರಾಯಚೂರಿನಿಂದ ಶಹಾಪುರನಲ್ಲಿ ರಾಯಚೂರಿಗೆ ಬರ್ತದ. ನಮ್ಮ ದಿವಂಗತ ಶಿವಶೇಖರಪ್ಪ ಗೌಡ ಪಾಟೀಲ್ ಸಿರ್ವಾಳ್ ಅವರು ಶಾಸಕರಾಗಿದ್ದರು. ನಮ್ಮ ತಂದೆಯವರು MP ಆಗಿದ್ದರು. ಇವತ್ತು ಗುರು ಪಾಟೀಲ್ ಅವರು, ನಾವು ಇಬ್ಬರು ಕಾಂಗ್ರೆಸ್ನವರು, ಆದರೆ ಇಬ್ಬರು JDSನಲ್ಲಿದ್ದೀವಿ. ಅಲ್ಲಿ ಕಾಂಗ್ರೆಸ್ನವರಿಗೆ ಯಾರು ನಿಷ್ಠಾವಂತರಿದ್ದಾರೆ, ಯಾರು ಬಲಿಷ್ಠರಿದ್ದಾರೆ ಅವ್ರಿಗೆ ಅವಕಾಶ ಕೊಡಲ್ಲ ಅಲ್ಲಿ. ಹಿಂಗಾಗಿ ನಾವು ಅವರು ಚೇಂಜ್ ಆಗ್ಯಾರ, ನಾವು ಚೇಂಜ್ ಆಗಿವಿ. ಆ ನಿಟ್ಟಿನಲ್ಲಿ ನೀವೇನು ಎದೆಗುಂದದ ಅವಶ್ಯಕತೆ ಇಲ್ಲ. ಶರಣಬಸಪ್ಪ ಗೌಡ ಪಾಟೀಲ್ ದರ್ಶನಾಪುರ ಅವರಿಗೆ ಇವತ್ತು ಅವಕಾಶವನ್ನು, ಭಾಳಷ್ಟು ಅವಕಾಶಗಳನ್ನು ನೀಡಿದ್ದೀರಿ. ಇವತ್ತು ಶಿವಶೇಖರಪ್ಪ ಗೌಡ ಪಾಟೀಲ್ ಅವರು ಶಾಸಕರಾಗಿದ್ದಾಗ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮ MLC ಅವರಾಗಿರ್ತಕ್ಕಂಥ ಅಮಾತ್ಯಪ್ಪ ಕಂದುಕರವರು ಭಾಳ ಶಿವಶೇಖರಪ್ಪ ಗೌಡ ಪಾಟೀಲ್ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ಮಾತುಗಳನ್ನು ಆಡಿದ್ದಾರೆ. ಗುರು ಪಾಟೀಲ್ ಅವರು, ನಮ್ಮ ದೊಡ್ಡಪ್ಪ ಗೌಡ ಪಾಟೀಲ್ ನೆರಬಳವರು, ಶರಣಗೌಡರು ಇಬ್ಬರು, ನಮ್ಮ ಶರಣಪ್ಪ ಕಂದುಕರವರು ಇಬ್ಬರು ಭಾಳ ಗುರು ಪಾಟೀಲರಿಗೆ ಸ್ಪಿರಿಟ್ ಕೊಡ್ತಾ ಇದ್ದಾರೆ. ಬರದರೆ ನೀವೇನು ಅದರದ ಅವಶ್ಯಕತೆ ಇಲ್ಲ, ಉತ್ತಮವಾದ ಭವಿಷ್ಯ ಇದೆ ನಿಮಗೆ. ನೀವು ಯುವಕರನ್ನ ಕಟ್ಕೊಂಡು ಎಲ್ಲ ನಿಮ್ಮ ತಂದೆಯವರ ಬೆಂಬಲಿಗರನ್ನು ಇಟ್ಕೊಂಡು ಹೋರಾಟವನ್ನು ರೂಪಿಸಿ, ಇನ್ನೂ 2 ವರ್ಷ 3 ವರ್ಷ ಟೈಮ್ ಇದೆ. ನಿಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಖಂಡಿತವಾಗಿರ್ತಾರೆ. ಖಂಡಿತವಾಗಿ ನಿಮಗೆ ಉತ್ತಮವಾದ ಭವಿಷ್ಯ ಇದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಾಲ್ಮೀಕಿ ನಿಗಮ ಹಗರಣ. ಇವತ್ತು ವಾಲ್ಮೀಕಿ ನಿಗಮ ಹಗರಣ ನಾನು ನೋಡ್ತಾ ಇದ್ದಾರೆ. 187 ಕೋಟಿ ಹಗರಣ. ಇವತ್ತು 88 ಕೋಟಿ 90 ಕೋಟಿ ಅಂತೇಳಿ ನಾವು ಅದ್ರ ನುಂಗಾಕಿವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡ್ಬಿಟ್ಟಾರ. ಆ ಹಣ ಎಲ್ಲಿ ಖರ್ಚಾಯ್ತಪ್ಪ? ಇವತ್ತ ಬಳ್ಳಾರಿ ಲೋಕಸಭಾ ಚುನಾವಣೆಗೆ, ರಾಯಚೂರು ಲೋಕಸಭಾ ಚುನಾವಣೆಗೆ, ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಖರ್ಚಾಯಿತು. ಆ ಹಣ ಎದುರು ಸಲುವಾಗಿ ಮೀಸಲಾಕಿಟ್ಟಿದ್ರು. ಇವತ್ತ 187 ಕೋಟಿ ವಾಲ್ಮೀಕಿ ನಿಗಮದ ಹಣ ಯಾವುದಕ್ಕಾಗಿ ಮೀಸಲಾಗಿಟ್ಟಿದ್ರು? ವಾಲ್ಮೀಕಿ ನಾಯಕ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿ ಆಗಬೇಕು ಈ ಜನಾಂಗ ಎಂಬ ಉದ್ದೇಶದಿಂದ ಆ ಹಣವನ್ನು ಮೀಸಲಾಗಿಟ್ಟಿದ್ರು. ಆ ಹಣವನ್ನು ಇವತ್ತು ದುರುಪಯೋಗ ಆಗ್ತಕ್ಕಂಥ ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತೇನಪ್ಪ ತಳವಾರ ಪರಿವಾರ ಅವನ್ನ ಎಷ್ಟೇ ಸೇರ್ಸೋಕೆ ಹೋಗಿ ಏನೇನೋ ಗೊಂದಲ ಆಗಿ BJPನಿಂದ ಒಬ್ಬರು ಗೆಲ್ಲಕ್ಕಾಗಲಿಲ್ಲ. 15 ಮೀಸಲಿರ್ತಕ್ಕಂಥ 15 ಕ್ಷೇತ್ರದಲ್ಲಿ ಒಬ್ಬರು ಗೆಲ್ಲಿಲ್ಲ BJPಯಿಂದ. JDSಲಿಂದ ಒಬ್ಬರು ಗೆದ್ದರು, 14 ಜನ ಕಾಂಗ್ರೆಸ್ಲಿಂದ ಗೆದ್ದರು. ಅದಾದ ಮೇಲೆ ಇವತ್ತು ಏನಾಗ್ಯದ? ಇವತ್ತು ಆ ಜನಾಂಗ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನೀಡತಕ್ಕಂಥ ಕೆಲಸ ಮಾಡ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ 2028ಕ್ಕೆ ಯಾರು ಆ ಬ್ರಹ್ಮ ಲಿಖಿತ, ಅದು ಯಾರು ತಪ್ಸಕ್ಕಾಗಲ್ಲ. 2028ಕ್ಕೆ HD ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ 100ಕ್ಕೆ 100% ಮುಖ್ಯಮಂತ್ರಿ ಆಗೇ ಆಗ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಶಹಾಪುರ ಕ್ಷೇತ್ರ JDS ಪಕ್ಷದ ಭದ್ರಕೋಟೆಯಾಗಿ ರೂಪುಗೊಳ್ಳಲಿಕ್ಕೆ ನೀವೆಲ್ಲರೂ ಕಾರಣೀಭೂತರಾಗಬೇಕು. ನೀವೆಲ್ಲರೂ ಸೇರಿ ಈ ಒಂದು ಕ್ಷೇತ್ರವನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ, ಇವತ್ತು ಸದಸ್ಯತ್ವ ಅಭಿಯಾನ ಮಾಡೋದ್ರ ಮೂಲಕ ಗಟ್ಟಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿರಿ. ಖಂಡಿತವಾಗಿ ಗುರು ಪಾಟೀಲ್ ಅವರು, ಶಿವಶೇಖರಪ್ಪ ಪಾಟೀಲ್ ಸಿರ್ವಾಳ್ ಅವರು ಯಾವ ರೀತಿ ಶಾಸಕರಾಗಿ ಹೆಸರುವಾಸಿ ಆಗಿದ್ದಾರೆ, ಖಂಡಿತವಾಗಿ ಗುರು ಪಾಟೀಲ್ ಅವರು ಸಹ ಹೆಸರುವಾಸಿ ಆಗ್ತಾರೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು JDS ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಜಾತಿ ವರ್ಗದ ಮುಖಂಡರ ಜೊತೆಗೆ ಇವತ್ತು ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಜಾತಿ ವರ್ಗದವರು ಅವರಿಗೆ ಬೆನ್ನೆಲುಬಾಗಿ ನಿಂತು ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ನಮ್ಮೆಲ್ಲರ ಸಂಪೂರ್ಣ ಸಹಾಯ ಸಹಕಾರವನ್ನು ನೀಡತಕ್ಕಂಥ ಕೆಲಸ ಮಾಡೋಣ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾವೇನೆಲ್ಲ ನೋಡ್ತಾ ಇದ್ದೀವಿ. 2013ರಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಸುಮಾರು 2000 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. 2000 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಆದರೆ 2018ರಲ್ಲಿ ಆ ರೈತರು ನೋವು, ಆ ರೈತರ ಶಾಪ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರಕ್ಕೆ ತಟ್ಟಿ ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತಿಸತಕ್ಕಂಥ ಕೆಲಸ ಅವತ್ತಾಯಿತು. ಆದರೆ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಇದ್ದಿಲ್ಲ.
ಅಧಿಕಾರ ಇಲ್ಲಂದ್ರೆ ಸರ್ ರೈತರ ನೇರವಾಗಿ ಧಾವಿಸ್ತಕ್ಕಂಥ ಕೆಲಸ ಮಾಡಿದ್ರು. ಒಂದೊಂದು ಕುಟುಂಬಕ್ಕೆ 50 ಸಾವಿರ ಪರಿವಾರ ಕೊಡೋದ್ರ ಮೂಲಕ ಆ ರೈತರ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವತ್ತು ಮಾಡಿದ್ರು. ಅದಾದ್ಮೇಲೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿಯಾಗಿ ಕೆಲವೇ ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ, ಇವ್ರಿಗೆ ಏನಾದರೂ ಮಾಡ್ಬೇಕಂತೇಳಿ ನಾವು ಯಾರು ₹1 ಸಾಲ ಮನ್ನಾ ಮಾಡಂತ ಕೇಳಿಲ್ಲ. ಆದರೆ ಕುಮಾರಸ್ವಾಮಿ ಅವರು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ ಇರತಕ್ಕಂಥ ಪಕ್ಷ JDS ಪಕ್ಷ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಗುರು ಪಾಟೀಲ್ ಅವರಿಗೆ ನೀವೆಲ್ಲರೂ ಸೇರಿ, ತಾಯಂದರು ಎಲ್ಲ, ತಾವೆಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಅವರಿಗೆ ಆಶೀರ್ವಾದ ಮಾಡೋದ್ರ ಮೂಲಕ ಅವ್ರನ್ನ ಮುಂದಿನ ಸಾರಿ ಶಾಸಕರನ್ನಾಗಿ, ಸಚಿವರನ್ನಾಗಿ ನೋಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು, ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಮಗ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಇವತ್ತ ಪಕ್ಷವನ್ನು ಸದೃಢಗೊಳಿಸಬೇಕು, ಪಕ್ಷನ ಕಟ್ಟಬೇಕಂತೇಳಿ ಒಂದು ದೃಢ ನಿರ್ಧಾರ ಮಾಡಿ ಎಲ್ಲ ಕಡೆ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಶಕ್ತಿ ತುಂಬತಕ್ಕಂಥ ಇವತ್ತು ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ ಸದಸ್ಯತ್ವವನ್ನು ಪಡೆದು ಅವರಿಗೆ ಶಕ್ತಿ ತುಂಬತಕ್ಕಂಥ, ಧೈರ್ಯ ತುಂಬತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡ್ಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು, ಇವತ್ತೆಲ್ಲ ಯುವಕರು ಬಹಳ ಉತ್ಸಾಹದಿಂದ ನೀವೇನು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬರಮಾಡಿ ಮಾಡ್ಕೊಂಡಿದ್ದೀರಿ. ಈ ಉತ್ಸವ 2028ರವರೆಗೆ ಇದೇ ರೀತಿ ಮುಂದುವರಲಿ. ಖಂಡಿತವಾಗಿ ಶಹಾಪುರದಲ್ಲಿ JDS ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಎಂಬ ಮಾತುಗಳನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.